ಗಟ್ಟಿಯಾಗಿ ಗಿಫ್ಟ್ ಬಂತು, ಟೆಕ್ಕಿಗೆ ಖುಷಿ ತಂತು. ಮೊಬೈಲ್ ಪ್ಲಸ್ ಸಿಮ್ ಕಾರ್ಡ್ ಆನ್ ಆಗ್ತಾ ಇದ್ದಂತೆ ಆಕ್ಟಿವ್ 11 ಕೋಟಿ ಬಂಧನ. ಸೈಬರ್ ವಂಚಕರಿಗೆ ಕೋಳವನ್ನ ಹಾಕಲಾಗಿದೆ. ಡಿಜಿಟಲ್ ಟೆನ್ಷನ್ ಎಲ್ಲ ಕಡೆ ಮನೆ ಮಾಡ್ತಾ ಇದೆ. ಗಿಫ್ಟ್ ಬಾಕ್ಸ್ ಕಳುಹಿಸಿ ಟೆಕ್ಕಿಗೆ ಸೈಬರ್ ವಂಚನೆಯನ್ನ ಮಾಡಲಾಗಿತ್ತು. ಟೆಕ್ಕಿಗೆ 2 ಕೋಟಿ ವಂಚಿಸಿದಂತ ಸೈಬರ್ ಕ್ರಿಮಿಗಳು. ಗಿಫ್ಟ್ ಬಂತು ಅಂತ ಖುಷಿ ಪಟ್ಟಿದ್ದಂತ ಟೆಕ್ಕಿಗೆ ಶಾಕ್ ಎದುರಾಗಿತ್ತು. ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅಂತ ಟೆಕ್ಕಿಗೆ ವಂಚನೆಯನ್ನ ಮಾಡಲಾಗಿದೆ. ಬ್ಯಾಂಕ್ ಹೆಸರಲ್ಲಿ ಟೆಕ್ಕಿಗೆ ಬಂದಿದ್ದಂತ ಅನಾಮಿಕ ಗಿಫ್ಟ್ ಅದು. ಬ್ಯಾಂಕ್ ಹೆಸರಲ್ಲಿ ಬಂದಿತ್ತು, ಟೆಕ್ಕಿಗೆ ಗಿಫ್ಟ್ ಬಂದಿದೆ ಅಂತ. ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದಾಗ ಮೊಬೈಲ್ ಇತ್ತು. ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿತ್ತು ಗಿಫ್ಟ್ ಅಂದ್ರೆ ಮೊಬೈಲ್ ಇತ್ತು. ಫುಲ್ ಖುಷಿಯಾಗಿ ಹೋಗ್ಬಿಟ್ಟು ಆ ಟೆಕ್ಕಿ, ಓ ಮೊಬೈಲ್ ಕೊಟ್ಬಿಟ್ಟಿದಾರಲ್ಲ ಆ ಗಿಫ್ಟ್ ಅಲ್ಲಿ ಅಂತ. ಮೊಬೈಲ್ ಜೊತೆಗೆ ಸಿಮ್ ಕಾರ್ಡ್ ಕೂಡ ಕಳುಹಿಸಿದ್ರು. ಮೊಬೈಲ್ ಗಿಫ್ಟ್ ಕಂಡು ಖುಷಿಯಿಂದ ಬಳಸಿದ್ದ ಆ ಟೆಕ್ಕಿ ಮೊಬೈಲ್ ಬಳಕೆ ವೇಳೆ ತನ್ನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದ. ಇಲ್ಲಿ ಎಂತೆಂಥ ದಡ್ರನ್ನೆಲ್ಲ ಯಾಮಾರಿಸ್ತಿರುವಂಥದ್ದಲ್ಲ ಈ ಡಿಜಿಟಲ್ ಅರೆಸ್ಟ್ ಅಲ್ಲಿ. ತುಂಬಾ ಬುದ್ಧಿವಂತರು, ಅದರಲ್ಲೂ ತುಂಬಾ ತಿಳಿದಂಥವ್ರು ಟೆಕ್ಕಿಗಳೇ ಯಾಮಾರ್ತಾ ಇದ್ದಾರೆ. ಲೆಕ್ಕ ಹಾಕಳಿ, ಇಲ್ಲಿ ಒಬ್ಬ ಟೆಕ್ಕಿ ಯಾಮಾರಿರುವಂಥದ್ದು. OTP ಹಾಕ್ತಾ ಇದ್ದಂತ ಬ್ಯಾಂಕ್ ಖಾತೆಯಲ್ಲಿದ್ದಂತ ಹಣ ಗುಳುಮಾಗಿದೆ. ಸುಮಾರು 2 ಕೋಟಿ ಹಣವನ್ನ ಕಳೆದುಕೊಂಡಿರುವಂಥದ್ದು ಟೆಕ್ಕಿ ಒಬ್ಬ. ವೈಟ್ ಫೀಲ್ಡ್ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೊಬೈಲ್ ಬಂತು ಅನ್ನುವಂಥ ಖುಷಿ, ಬಿಟ್ಟಿಯಾಗಿ ಬಂತಲ್ಲ, ಯಾವುದೋ ಗಿಫ್ಟ್ ಕಳಿಸ್ಬಿಟ್ರಲ್ಲ ಅನ್ನುವಂಥದ್ದನ್ನ ನೋಡ್ತಾ ಖುಷಿ ಪಟ್ಟು ಸಿಮ್ ಹಾಕೊಂಡು ಮೊಬೈಲ್ ಡೀಟೇಲ್ಸ್ ಕೊಟ್ಟಿದ್ದಾನ ಆ ವ್ಯಕ್ತಿ. ಮೊಬೈಲ್ ಡೀಟೇಲ್ಸ್ ಕೊಡ್ತಿದ್ದ ಹಾಗೆ OTP ಕೇಳಿದೆ. OTP ಆತ ಎಂಟ್ರಿ ಮಾಡ್ತಿದ್ದ ಹಾಗೆ ಆತನ ಅಕೌಂಟ್ ಅಲ್ಲಿ ದುಡ್ಡಿದ್ದೆಲ್ಲ ಮಂಗಮಾಯ. ವಿಕ್ಟಿಮ್ನ ಮನೆಗೆ ಮೊಬೈಲ್ ಅನ್ನು ಕಳಿಸಿಕೊಡ್ತಾರೆ. ಆ ಮೊಬೈಲ್ ಅನ್ನ ತಮಗೆ ಬೋನಸ್ ಆಗಿ ಬ್ಯಾಂಕ್ನಿಂದಲೇ ಬಂದಿತ್ತು. ತಮ್ಮ ಬ್ಯಾಂಕ್ ಮಾಹಿತಿಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಸ್ವಂತಕ್ಕೆ ಉಪಯೋಗಿಸಬಹುದು ಅಂತ ತಿಳಿಸ್ತಾರೆ. ಅದರ ಪ್ರಕಾರ ವಿಕ್ಟಿಮ್ ಆದವರು ಅದನ್ನ ತಮ್ಮ ಸಿಮ್ ಅನ್ನು ಹಾಕಿದ್ಮೇಲೆ ಆ ಮೊಬೈಲ್ ಕ್ಲೋನ್ ಆಗಿರುತ್ತೆ. ಬ್ಯಾಂಕಿನ ಎಲ್ಲಾ ಮಾಹಿತಿಗಳು ಮತ್ತು OTPಗಳು ಸೈಬರ್ ವಂಚಕರಿಗೆ ರವಾನೆ ಆಗುತ್ತೆ. ತಮ್ಮ ಸ್ವಂತ ವಿಕ್ಟಿಮ್ ಅಂತ ಅಕೌಂಟ್ ಅಲ್ಲಿರುವಂತ ಎಲ್ಲಾ ಹಣ ಕೂಡ ಸೈಬರ್ ವಂಚಕರಿಗೆ ರವಾನೆ ಆಗುತ್ತೆ. ಸೈಬರ್ ವಂಚಕರು ಇನ್ನು ಬೆಂಗಳೂರಲ್ಲಿ ಟೆಕ್ಕಿಗೆ 11 ಕೋಟಿ ವಂಚನೆ ಪ್ರಕರಣ. ಡಿಜಿಟಲ್ ಅರೆಸ್ಟ್ ಮಾಡಿ ವಂಚಿಸಿದ್ದಂತವರನ್ನ ಪೊಲೀಸರು ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರೆಸ್ಟ್ ಮಾಡಿದ್ದಾರೆ 3 ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಸೈಬರ್ ಕೇಸ್ಗಳಲ್ಲಿ ಅಂದ್ರೆ ಈಶಾನ್ಯ ವಿಭಾಗ ಸೈಬರ್ ಕ್ರೈಮ್ ಪೊಲೀಸರಿಂದ 3ರನ್ನ ಬಂಧನ ಮಾಡಲಾಗಿರುವಂತದ್ದು. ಕಷ್ಟ ಆಕ್ಚುಲಿ ಸೈಬರ್ ಕೇಸ್ಗಳಲ್ಲಿ ಪತ್ತೆ ಹಚ್ಚೋದು, ಅವರನ್ನು ಅರೆಸ್ಟ್ ಮಾಡೋದು ಕಷ್ಟ. ಅಂಥದ್ರಲ್ಲೂ ಕೂಡ ಪೊಲೀಸರು 3ರನ್ನ ಬಂಧಿಸಿದ್ದಾರೆ 11 ಕೋಟಿಯನ್ನ ವಂಚನೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಪುಷ್ಪ ಮಂಗಳ ಅವರು ಸೈಬರ್ ಎಕ್ಸ್ಪರ್ಟ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಏನೇನೆಲ್ಲ ಪ್ರಾಬ್ಲಮ್ಸ್, ಯಾವ ರೀತಿಯ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಂದ ಸಲಹೆಯನ್ನ ಪಡ್ಕೊಳ್ತಾ ಹೋಗೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಏನ್ ಹೇಳಿಕ್ ಬಯಸ್ತೀರಾ? ಯಾಕೆಂದ್ರೆ ಇಲ್ಲಿ ಯಾರೋ ದಡ್ರಲ್ಲ ಯಾಮಾರ್ತಾ ಇರುವಂತದ್ದು, ಟೆಕ್ಕಿಗಳೇ ಯಾಮಾರ್ತಾ ಇದ್ದಾರೆ. ಸಾಕಷ್ಟು ಜನ ತುಂಬಾ ಬುದ್ಧಿವಂತರುಗಳೇ ತಮ್ಮ OTP ಹಾಗೆ ಬ್ಯಾಂಕ್ ಡೀಟೇಲ್ಸ್ ನೆಲ್ಲ ಕೊಟ್ಬಿಟ್ಟು ತಮ್ಮ ಹಣವನ್ನ ಕಳ್ಕೊಳ್ತಾ ಇರುವಂತದ್ದು. ಇದಕ್ಕೆಲ್ಲ ಯಾವ ರೀತಿಯಾಗಿ ಬ್ರೇಕ್ ಹಾಕ್ಬೋದು, ಎಚ್ಚೆತ್ಕೊಳ್ಬೇಕಾಗಿದೆ ಅಂತ? ಇದರಲ್ಲಿ ಮೊದಲನೇದು ಏನಾಗ್ತಿದೆ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಈ ಆನ್ಲೈನ್ ಸೈಬರ್ ಅಪರಾಧಗಳೇನಿದೆ ಇದ್ರ ಬಗ್ಗೆ ಸರಿಯಾದ ಅವೇರ್ನೆಸ್ ಸ್ಪ್ರೆಡ್ ಆಗ್ತಾ ಇಲ್ಲ. ಎರಡನೇದು, ಸರ್ಕಾರದಿಂದ ಕೂಡ ನಮಗೆ ಈ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಸೈಬರ್ ಅಪರಾಧದ ಮಾನಿಟರಿಂಗ್ ಸಿಸ್ಟಮ್ ಏನಿದೆ ಅದನ್ನ ಜಾರಿಗೊಳಿಸಬೇಕಾಗಿದೆ. ಮೂರನೇದು ಬಹಳ ಮುಖ್ಯವಾಗಿರೋದು, ಅದು ನಮ್ದು ಅಂದ್ರೆ ನಮ್ಮ ಸುರಕ್ಷತೆ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತಾ ಇದೀವಿ ಅಂತ. ವಿಶೇಷವಾಗಿ ಯಾವ್ದೋ ಮೆಸೇಜ್ ಬರುತ್ತೆ, ಲಿಂಕ್ ಬರುತ್ತೆ, ಇನ್ಯಾರೋ ಹೇಳ್ತಾರೆ ಇಲ್ಲಿ ಈ ತರದ್ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 10 ರೂಪಾಯಿ ಕೊಟ್ರೆ 1000 ರೂಪಾಯಿ ಬರುತ್ತೆ ಅಂತ. ಆ ತರದ್ರಲ್ಲ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಂಡ್ ಬಿಡ್ತೀವಿ. ಅಂದ್ರೆ ನಮಗೆ ಅದ್ರ ತಲೆಬುಡ ಗೊತ್ತಿರಲ್ಲ. ಆದ್ರೆ ಏನಂದ್ರೆ 10 ರೂಪಾಯಿ ಹಾಕಿದ್ರೆ 1000 ರೂಪಾಯಿ ಬರುತ್ತಲ್ಲ, 1 ಸತಿ ಕೊಡ್ತಾರೆ, 2 ಸತಿ ಕೊಡ್ತಾರೆ. ಅವಾಗ 10 ರೂಪಾಯಿ ಹಾಕ್ತಾ ಇರೋರು 1000 ರೂಪಾಯಿ ಹಾಕಕ್ ಶುರು ಮಾಡ್ತಾರೆ. ಯಾವಾಗ ಅದು 1000 ಲಕ್ಷಗಳಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೋ ಆವಾಗ ಅವರು ಅಪ್ಕೊಂಡಾಗ ಹೋಗ್ತಾರೆ. ಅಂದ್ರೆ ನಿಮಗೆ ಸಿಕ್ಕಿರೋದೇ ಅವ್ರು ಆನ್ಲೈನ್ ಅಲ್ಲಿ ಅವ್ರು ಡಯಲ್ ಮಾಡಿದಂತ ನಂಬರ್ ಅಂದ್ರೆ ಅವ್ರಿಗೆ ಯಾವ್ದನ್ನ ನಾವು ಕರೆಕ್ಟ್ ಮಾಡ್ಕೊಂಡಿರ್ತೀವಿ ಅದು ವರ್ಚುವಲ್ ನಂಬರ್ ಆಗಿರುತ್ತೆ. ಅವ್ರನ್ನ ಫಿಸಿಕಲ್ ಆಗಿ ನೋಡಿರಲ್ಲ, ಅವ್ರು ಹೇಳಿದ ಕಂಪನಿ ಫಿಸಿಕಲ್ ಆಗಿ ಎಲ್ಲೂ ಇರಲ್ಲ. ಇಷ್ಟೆಲ್ಲ ಇದ್ರೂನುವೆ ದುಡ್ಡು ಬರುತ್ತೆ ಅನ್ನೋ ಯಾವ್ದೋ ಒಂದು ನಂಬಿಕೆಯಿಂದ ನಾವಲ್ಲಿ ಕನೆಕ್ಟ್ ಆಗ್ತೇವೆ. ಎರಡನೇದು OTPಗಳು. ಈಗಂತೂ OTP ಬೈಪಾಸ್ ಬರ್ತಾ ಇದೆ. ಅಂದ್ರೆ ನೀವ್ ಯಾರಿಗೂ OTP ಕೊಡೋದೇ ಬೇಕಾಗಿಲ್ಲ. ನಿಮ್ಮ ಫೋನಿನಲ್ಲಿ ಕನೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ OTP ಇಲ್ದಿರಾನೆ ನಿಮ್ಮ ಅಕೌಂಟ್ ಇಂದ ಅವರು ದುಡ್ಡನ್ನ ತೆಕ್ಕೊಳ್ಬಹುದು. ಆ ತರದ್ದು ಟೆಕ್ನಾಲಜಿಯಲ್ಲಿ ಇರುವಂತ ಲೂಪ್ ಅನ್ನ ಹುಡುಕಿ ಈಗಾಗಲೇ ದುಡ್ಡನ್ನ ತೆಕ್ಕೊಳ್ತಾ ಇದ್ದಾರೆ. ಮೂರನೇದು,
ನಾವು ಯಾರ ಜೊತೆ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೀವಿ, ಯಾವ ರೀತಿಯಾದ ಅಪ್ಲಿಕೇಶನ್ ಗಳನ್ನ ಡೌನ್ಲೋಡ್ ಮಾಡ್ತಾ ಇದೀವಿ. ಯಾಕಂದ್ರೆ ಬೇಡದೇ ಇರುವಂತ ಎಷ್ಟೋ ಅಪ್ಲಿಕೇಶನ್ ನಮ್ಮ ಫೋನಲ್ಲಿ ಇರುತ್ತೆ. ಅದರಿಂದ ಆಗ್ತಾ ಇರೋ ಅನಾಹುತನೂ ನಮಗೆ ಗೊತ್ತಿಲ್ಲ. ಯಾರೋ ಲೋನ್ ಕೊಡ್ತಾರೆ, ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಹಾಗೇನೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇಷ್ಟು ರೀತಿಯಾದ ಪ್ರೈಸ್ ಅಮೌಂಟ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಈ ತರದ್ರನ್ನೆಲ್ಲ ಕ್ಲಿಕ್ ಮಾಡೋದು ನಮಗೆ ಗೊತ್ತಿದ್ರು, ಅಂದ್ರೆ ಟೆಕ್ಕಿಗಳಾಗಿದ್ದು ಟೆಕ್ನಾಲಜಿಯ ಬಗ್ಗೆ ಗೊತ್ತಿದ್ದು ಎಲ್ಲ ಇದ್ರೂನು ಈ ಮೋಹ ಇದೆಯಲ್ಲ ದುಡ್ಡಿನ ಮೇಲೆ, ಅದು ಜಾಸ್ತಿ ಆಗ್ಬಿಡಿದೆ. ಯಾಕೆಂದ್ರೆ ಅಯ್ಯೋ ಫ್ರೀ ಆಗಿ ಸುಮ್ನೆ ಒಂದು ಕ್ಲಿಕ್ ತಾನೇ ಮಾಡ್ಬಿಡೋಣ, ಈ ತರದನ್ನ ನಾವು ಕಡಿವಾಣ ಹಾಕ್ಲೇಬೇಕು. ಸೈಬರ್ ಅಪರಾಧದಿಂದ ನಾವು ದೂರ ಇರಬೇಕು ಅಂತಂದ್ರೆ ಮೊದಲನೇದು ಸೈಬರ್ ಅಪರಾಧ ಅಂದ್ರೆ ಏನು, ಸೈಬರ್ ಅಪರಾಧಕ್ಕೆ ಯಾವ ರೀತಿಯಾದ ಜಾಲವನ್ನ ಇವ್ರುಗಳು ಹೆಣಿತಾ ಇದ್ದಾರೆ, ಆ ಜಾಲದಲ್ಲಿ ನಾವು ಹೇಗೆ ಸಿಕ್ಕಾಕೊಳ್ತಾ ಇದೀವಿ. ಹಾಗೇನೆ ಸೈಬರ್ ಅಪರಾಧದ ಬಗ್ಗೆ ಮನೆಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ಬೇಕು. ಮಕ್ಕಳಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಫೋನ್ ಕೊಡಿಸ್ಬಿಡ್ತೀವಿ. ಆದ್ರೆ ಸೈಬರ್ ಅಪರಾಧ ಏನು ಅಂತ ಯಾಕೆ ಹೇಳ್ತಾ ಇಲ್ಲ ನೀವು, ಅಲ್ವಾ? ಸೊ ಇದ್ರ ಬಗ್ಗೆ ಎಲ್ಲ ನಾವು ಮನೆಯಿಂದಾನೇ ಶುರು ಮಾಡಿದ್ರೆ ಖಂಡಿತವಾಗ್ಲೂ ದುಡ್ಡು ಕಳ್ಕೊಳ್ಳೋದನ್ನು ನಿಲ್ಲಿಸ್ಬೋದು. ಹಾಗೆ ಇದರ ಜೊತೆಗೆ ಆಗುವಂತ ಅನಾಹುತಗಳು, ಯಾಕೆಂದ್ರೆ ದುಡ್ಡು ಮಾತ್ರ ಅಲ್ಲ, ಡೇಟಾ ಲಾಸ್ ಆಗ್ತಾ ಇದೆ, ನ್ಯಾಷನಲ್ ಸೆಕ್ಯೂರಿಟಿಗೆ ಎಫೆಕ್ಟ್ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಗಮನ ಕೊಡಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ಮನೆಯಿಂದ ಶುರು ಮಾಡ್ಬೇಕು. ಹಾಗೆ ಸರ್ಕಾರದವರು ಕೈ ಜೋಡಿಸ್ಬೇಕು. ಶಾಲಾ ಕಾಲೇಜುಗಳಲ್ಲಿ ಈ ಸೈಬರ್ ಅಪರಾಧದ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು. ಯಾಕೆ ಅಂತಂದ್ರೆ ಈ ಸೈಬರ್ ಅಪರಾಧದ ಬಗ್ಗೆ ಅವ್ರು ಏನ್ ಅನ್ಕೊಳ್ತಾರೆ, ಆಟೋಮೆಟಿಕ್ ಆಗಿ ಅರ್ಥ ಆಗ್ಬಿಡತ್ತೆ ಅಂತ ಆಗಲ್ಲ. ಮಕ್ಕಳಿಗೆ ಇದ್ರ ಬಗ್ಗೆ ಹೇಳ್ಬೇಕು, ವಯಸ್ಸಾದವ್ರಿಗೆ ಹೇಳ್ಬೇಕು. ಪ್ರತಿಯೊಬ್ಬರು ಯಾರು ಇವತ್ತಿನ ಪ್ರಪಂಚದಲ್ಲಿ ನಾವು ನಮ್ಮ ಸಾಮಾನ್ಯ ಜೀವನ ಮಾಡ್ತಾ ಇದ್ರು ಸೈಬರ್ ನಮ್ಮ ಸುತ್ತ ಇದೆ ಅನ್ನೋದನ್ನ ಮರ್ತು ಬಿಡ್ತಾ ಇದೀವಿ. ಅದ್ರಲ್ಲಿ ಎಚ್ಚೆತ್ಕೊಳ್ದೆ ಹೋದ್ರೆ ಸೈಬರ್ ಅಪರಾಧ ಕಮ್ಮಿ ಮಾಡೋದು ಬಹಳ ಕಷ್ಟ ಇದೆ. ಆಕ್ಚುಲಿ ಟ್ರೇಸ್ ಔಟ್ ಮಾಡೋದು ತುಂಬಾ ಕಷ್ಟ ಇದ್ರಲ್ಲಿ ಯಾಮಾರ್ ಬಿಟ್ರೆ. ಹೌದು, ಯಾಕೆಂದ್ರೆ ನಿಮಗೆ ವರ್ಚುವಲ್ ನಂಬರ್ ಕೊಟ್ಟಿರ್ತಾರೆ, ಅವರು ಲಾವೋಸ್, ಕಾಂಬೋಡಿಯಾನೋ, ರಷ್ಯಾನೋ ಎಲ್ಲ ಕೂತಿರ್ತಾರೆ. ನಮಗೆ ಇಂಟರ್ ಕಾಂಟಿನೆಂಟಲ್, ಇಂಟರ್ ಜ್ಯೂರಿಸ್ಡಿಕ್ಷನ್ ಅಲ್ಲೂ ಇಶ್ಯೂಸ್ ಬಂದಾಗ ಅಫೇರ್ಸ್ ಅಂದ್ರೆ ನಮ್ಮ ಈ ಫಾರಿನ್ ಅಫೇರ್ಸ್ ಏನಿದೆ ಅದರ ಮೂಲಕ ಕೇಸ್ಗಳನ್ನ ಲಾಂಚ್ ಮಾಡಿ ಅವರನ್ನ ಹಿಡಿದು, ಯಾಕೆಂದ್ರೆ ನಾವು ಕಳ್ಕೊಳ್ತಾ ಇರೋದು 1,2 ಲಕ್ಷಕ್ಕೆ ಎಷ್ಟು ಕೇಸ್ಗಳಾಗಿದೆ ಇವತ್ತು, ಅಲ್ವಾ? ಎಷ್ಟು ಕೇಸಿಗೆ ನಾವು ಸೆಂಟ್ರಲ್ ಗವರ್ಮೆಂಟ್ ನ ಮಧ್ಯ ತರಬಹುದು. ಎಲ್ಲದರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಭಾರತದಲ್ಲಿ ಆಗ್ತಾ ಇರುವಂತಹ ಸೈಬರ್ ಅಪರಾಧಗಳ ಸಂಖ್ಯೆಯನ್ನ ಕೇಳಿದ್ರೆ ಗಾಬರಿ ಆಗುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ಸೈಬರ್ ಅಪರಾಧ ಆಗ್ತಾ ಇರೋದು ಇವತ್ತು ಭಾರತದಲ್ಲಿ. ಸೊ ಹಾಗಾಗಿ ಎಚ್ಚೆತ್ಕೊಳ್ಳೋದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ ಆಗ್ಬೇಕು. ಈಗ ಸರ್ಕಾರ ಏನೋ ಪ್ರಯತ್ನ ಪಡ್ತಾ ಇದೆ, ಕಾಲರ್ ಟ್ಯೂನ್ಗಳಲ್ಲೂ ಕೂಡ ಎಚ್ಚರಿಕೆಯನ್ನ ಕೊಡುವಂತದ್ದು, ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೋಡೋಣ ಎಷ್ಟು ಮಟ್ಟಿಗೆ ಎಚ್ಚೆತ್ಕೊಂಡು ಯಾರು ಪಾರಾಗ್ತಾರೆ ಅವ್ರು ಸೇಫು, ಇಲ್ಲ ಅಂದ್ರೆ ಅಲ್ಲಿ ಅವ್ರ ಅಕೌಂಟ್ ಅಲ್ಲಿ ಇದ್ದಿದ್ದೆಲ್ಲ ಧ್ವಂಸ ಆಗೋಗುತ್ತಷ್ಟೇ. ಧನ್ಯವಾದ ಶುಭಮಂಗಳ ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.